ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ಮೇ 1, 2026 ಆರಂಭದಲ್ಲಿ ಬುದ್ಧ ಪೂರ್ಣಿಮೆ ಇದೆ. ಈ ಪವಿತ್ರ ಗಳಿಗೆ ನಂತರ ಮಹಾಲಕ್ಷ್ಮಿಯ ಕೃಪೆಯಿಂದ ಈ 4 ರಾಶಿಗಳಿಗೆ ಆರ್ಥಿಕ ಸಮಸ್ಯೆಗಳು ತುಂಬ ದೂರವಾಗ್ತದೆ, ಅದೃಷ್ಟ ಅನ್ನುವಂಥದ್ದು ಕೂಡಿ ಬರ್ತದೆ. ಹಾಗಾದರೆ ಆ 4 ರಾಶಿಗಳು ಯಾವುದನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿ. ಮಹಾಲಕ್ಷ್ಮಿಯ ನೇರ ದೃಷ್ಟಿಯಿಂದ ಆಗಿ ನಿಮ್ಮ ಆದಾಯದ ಮೂಲ ಅಧಿಕವಾಗ್ತದೆ. ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡುವಂಥದ್ದು ಒಂದು ಒಳ್ಳೆಯ ಸಮಯ. ವ್ಯಾಪಾರದಲ್ಲಿರುವಂತಹ ದೊಡ್ಡ ದೊಡ್ಡ ಅಡೆತಡೆಗಳು ಕೂಡ ನೀರಿನಂತೆ ಹರಿದು ಹೋಗ್ತವೆ. ಸಮಾಜದಲ್ಲಿ ಗೌರವ ಮತ್ತು ನಿಮ್ಮ ವ್ಯಕ್ತಿತ್ವ ವರ್ಚಸ್ಸು ಹೆಚ್ಚಾಗ್ತದೆ. ಎರಡನೇ ರಾಶಿಯಾಗಿ ಸಿಂಹ ರಾಶಿ. ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಅನ್ನುವಂಥದ್ದು ಸಿಗ್ತದೆ. ಸರ್ಕಾರದ ಕೆಲಸಕ್ಕಾಗಿ ನೀವು ಕಾಯ್ತಾ ಇದ್ದರೆ ಯಶಸ್ಸು ನಿಮಗೆ ಸಿಗ್ತದೆ. ನಿಮ್ಮ ಮನೆಯಲ್ಲಿ ಸುಖ ಹಾಗೂ ಸಂತೋಷ ಹಾಗೂ ನೆಮ್ಮದಿಯಾಗಿ ಜೀವನ ನಡೆಸುವಂತಾಗ್ತೀರಿ. ಹಾಗೂ ನಿಮ್ಮ ಮೂರನೇ ರಾಶಿಯಾಗಿ ತುಲಾ ರಾಶಿ. ನೀವು ಹಣಕಾಸಿನ ವಿಚಾರಗಳಲ್ಲಿ ಕೈ ಹಾಕಿದ್ದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭದಾಯಕ ಆಗ್ತದೆ. ವಿದೇಶಿ ವ್ಯವಹಾರಗಳಲ್ಲಿ ಇದ್ದವರಿಗೆ ಒಂದು ದೊಡ್ಡ ಮಟ್ಟದ ಲಾಭ ನಿಮ್ಗೆ ಸಿಗ್ತದೆ. ಹೊಸ ಬಿಸ್ನೆಸ್ ಹಾಗೂ ಹೊಸ ಬಿಸ್ನೆಸ್ಸಿನ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ವರದಾನ ನಿಮ್ಗೆ ಸಿಗ್ತದೆ. ಇನ್ನು 4ನೇ ರಾಶಿಯಾಗಿ ಧನುರಾಶಿ. ಅದೃಷ್ಟ ಅನ್ನುವಂಥದ್ದು ನಿಮ್ಮ ಬೆನ್ನಿನ ನೆರಳಿನಂತೆ ನಿಮ್ಮ ಕಡೆ ಇರ್ತದೆ. ಬಹಳ ದಿನದಿಂದ ನಿಂತು ಹೋಗಿರುವಂತಹ ಯಾವುದೋ ಒಂದು ಕೆಲಸಗಳು ಹುಣ್ಣಿಮೆ ಕಳೆದ ನಂತರ ಎಲ್ಲ ರೀತಿಯಲ್ಲಿ ಶುಭ ದಿನದಿಂದ ಪ್ರಾರಂಭ ಆಗ್ತದೆ. ನಿಮಗಿರುವಂತಹ ವ್ಯಕ್ತಿತ್ವ, ಧ್ಯಾನ ಮತ್ತು ಕೌಶಲ್ಯ ಇರುವಂತಹ ಗುಣಗಳಿಂದ ನಿಮಗೊಂದು ಒಳ್ಳೆಯ ಅವಕಾಶ ನಿಮ್ಗೆ ಸಿಗ್ತದೆ. ಈ 4 ರಾಶಿಯವರು ಬುದ್ಧನ ಪೌರ್ಣಿಮೆಯಂದು ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಹೋಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ದಿದ್ರೂ ಓಂ ಮಹಾಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೂ ಈ ಪೇಜನ್ನು ಲೈಕ್ ಹಾಗೂ ಫಾಲೋವನ್ನು ಕೊಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರಿಗೆ 1 ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.